ಕನ್ನಡ ಕನ್ನಡಿಗರು ಕರ್ನಾಟಕ ಅಂತ ಅಂದ್ಬಿಟ್ರೆ ಅದೊಂಥರ ಕಲ್ಪತರು ಕಾಮಧೇನು ಅಂತ ಹೇಳ್ತೀವಿ. ಅಂದರೆ ಸಾಧುಗಳು ಯಾರು ಏನೇ ದೌರ್ಜನ್ಯ ಮಾಡಿದ್ರು ಪರವಾಗಿಲ್ಲ, ತಡ್ಕೋತಾರೆ. ಏನೋ ಒಂದಷ್ಟು ಪ್ರತಿಭಟನೆ ಮಾಡ್ತಾರೆ, ತಡ್ಕೋತಾರೆ. ಭಾಷೆ ವಿಚಾರ ಬಂತು, ಕನ್ನಡಿಗರು ಹೋರಾಟ ಮಾಡಬೇಕು. ಇನ್ನೊಂದು ಯಾವುದೋ ವಿಚಾರ ಬಂತು, ಕನ್ನಡಿಗರು ಹೋರಾಟ ಮಾಡಬೇಕು. ಮಾತ್ರ ಕೇಂದ್ರ ಸರ್ಕಾರಕ್ಕೆ ಈ ಹಸುವಿನ ಈ ಕೆಚ್ಚಲು ಕುಯ್ಕೊಂಡು ಹೋಗೋದು ಅಂತ ಹೇಳ್ತಾರೆ ಗೊತ್ತಾ, ಅಥವಾ ಚಿನ್ನದ ಮೊಟ್ಟೆ ಇಡೋ ಕೋಳಿ ಅಂತ ಹೇಳ್ತಾರೆ ಗೊತ್ತಾ. ಕರ್ನಾಟಕ ಕೇಂದ್ರದ ಪಾಲಿಗೆ ಚಿನ್ನದ ಮೊಟ್ಟೆ ಇಡುವಂಥ ಕೋಳಿ. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, GST ತೆರಿಗೆ ಸಂಗ್ರಹದಲ್ಲಿ ನಮ್ಮ ರಾಜ್ಯ 2ನೇ ಸ್ಥಾನದಲ್ಲಿದೆ. ನಾವು ಅತಿ ಹೆಚ್ಚು ತೆರಿಗೆಯನ್ನು ಸಂಗ್ರಹ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ. ಕನ್ನಡಿಗರಿಗೆ ಕರ್ನಾಟಕಕ್ಕೆ ಅನುದಾನದ ವಿಚಾರದಲ್ಲೂ ಧೋರಣೆ, ಭಾಷೆ ವಿಚಾರದಲ್ಲಿ ಬಂದರೂ ಧೋರಣೆ, ಮತ್ತು ಸೆಂಟ್ರಲ್ ಬಜೆಟ್ ವಿಚಾರಕ್ಕೆ ಬಂದರೂ ಧೋರಣೆ, ಎಲ್ಲದರಲ್ಲೂ ಧೋರಣೆ. ಒಟ್ಟಿನಲ್ಲಿ ನಮ್ಮ ಮೇಲೆ ಹೊರ ರಾಜ್ಯದಿಂದ ಕರ್ನಾಟಕಕ್ಕೆ ಬಂದಿರೋರು ನಮ್ಮ ಮೇಲೆ ದಬ್ಬಾಳಿಕೆಯನ್ನು ನಡೆಸ್ತಾರೆ. ಇಲ್ಲೆಲ್ಲೋ ಒಂದು ಕಡೆ ಕನ್ನಡನೇ ಇನ್ನೊಂದು ಸ್ವಲ್ಪ ದಿವಸ ಆದರೆ ಮರ್ತು ಹೋಗ್ಬಿಡುತ್ತಾ ಅಂತ ಹಂತಕ್ಕೆ ನಾವು ನೀವು ಎಲ್ಲರೂ ಬಂದು ತಲುಪಿ ಬಾಯ್ ಬಡ್ಕೊಳ್ಳೋ ಸ್ಥಿತಿಯಲ್ಲಿದ್ದೀವಿ. ಯಾಕಿವತ್ತು ಕರ್ನಾಟಕ ಕನ್ನಡದ ಬಗ್ಗೆ ಇಷ್ಟೊಂದು ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ನಿಮಗೆ ಗೊತ್ತು ವೀಕ್ಷಕರೇ, ಸಾಕಷ್ಟು ಪರೀಕ್ಷೆಗಳಿರುತ್ತೆ. ಪರೀಕ್ಷೆಗಳು ಬೇರೆ ಬೇರೆ ಭಾಷೆಗಳಲ್ಲಿರುತ್ತೆ. ಆ ರಾಜ್ಯಕ್ಕೆ ತಕ್ಕಂಥ ಆ ರಾಜ್ಯದ ಮಾತೃಭಾಷೆ ಏನಿರುತ್ತೋ ಆ ಭಾಷೆಯಲ್ಲಿರುತ್ತೆ. ಅಂಥ ಪರೀಕ್ಷೆಗಳಲ್ಲಿ ಒಂದು ರೈಲ್ವೆ ಪರೀಕ್ಷೆ ಕೂಡ ತುಂಬಾ ಇಂಪಾರ್ಟೆಂಟು, ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವ ಪರೀಕ್ಷೆ. ಸಾಕಷ್ಟು ಜನ ಆಕಾಂಕ್ಷಿಗಳು, ಅಭ್ಯರ್ಥಿಗಳು ರೈಲ್ವೆ ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ. ಆಲ್ಮೋಸ್ಟ್ ನಾನು ರೀಸೆಂಟಿಂದ ಅಂತ ಹೇಳಲ್ಲ, ಹಲವಾರು ವರ್ಷಗಳಿಂದಲೂ ರೈಲ್ವೆ ಪರೀಕ್ಷೆಯನ್ನು ಕನ್ನಡದಲ್ಲಿ ಕೂಡ ನಡೆಸಬೇಕು, ಕನ್ನಡಿಗರಿಗೆ ಅನುಕೂಲವಾಗುವಂತೆ. ಯಾಕೆಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರುವಂಥವ್ರು ಎಷ್ಟೋ ಜನ ರೈಲ್ವೆ ಪರೀಕ್ಷೆಯ ಆಕಾಂಕ್ಷಿಗಳಾಗಿರ್ತಾರೆ, ರೈಲ್ವೆ ಇಲಾಖೆಯಲ್ಲಿ ಹುದ್ದೆ ತಗೊಳ್ಬೇಕು ಅಂತ. ಸೊ ಹೀಗಾಗಿ ಈ ಭಾಷೆಯ ಧೋರಣೆ ಇದೆಯಲ್ಲ, ಮತ್ತು ಕನ್ನಡಿಗರ ಮೇಲೆ ಆಗುವಂಥ ದಬ್ಬಾಳಿಕೆ ಇದೆಯಲ್ಲ, BJPಯ 19 MP ಗಳು, ಕಾಂಗ್ರೆಸ್ನ 9 MP ಗಳು ಏನು ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಕೇಂದ್ರ ಸರ್ಕಾರ BJP ಇರೋದ್ರಿಂದ BJPಯ 19 MP ಗಳು ಏನು ಮಾಡ್ತಿದ್ದಾರೆ, ಯಾಕೆ ಹೋಗಿ ಬಾಯ್ಬಿಟ್ಟು ಕನ್ನಡದ ಪರ ಇವ್ರಿಗೆ ಯಾರೂ ನಿಂತ್ಕೊಳ್ತಾ ಇಲ್ಲ, ಕರ್ನಾಟಕದ ಪರ, ಕನ್ನಡಿಗರ ಪರ, ಇಲ್ಲಿನ ವಿದ್ಯಾರ್ಥಿಗಳ ಪರ ಯಾಕೆ ಯಾರು ನಿಂತ್ಕೊಳ್ತಾ ಇಲ್ಲ ಅನ್ನೋ ಪ್ರಶ್ನೆ ಇದೆಯಲ್ಲ, ಇದಕ್ಕೆ ಅವರು ಎಲ್ಲರೂ ಕೂಡ ಉತ್ತರದಾಹಿಗಳೇ. ಸೊ ಹಾಗಾಗಿ ಇವತ್ತು ಇದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಲೆಟ್ಸ್ ಗೋ ಫಾರ್ ಬ್ರೇಕಿಂಗ್ ಅಪ್ಡೇಟ್ಸ್. ಪ್ರತಿ ಕನ್ನಡಿಗರು ಎಲ್ಲವನ್ನು ಹೋರಾಟದ ಮೂಲಕವೇ ಪಡ್ಕೊಳ್ಳುವಂತಹ ದುಸ್ಥಿತಿ. ರೈಲ್ವೆ ಇಲಾಖೆಯ ಕನ್ನಡ ವಿರೋಧಿ ಧೋರಣೆ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರೈಲ್ವೆ ಇಲಾಖೆ ಮುಂಬಡ್ತಿ ಪರೀಕ್ಷೆಯಲ್ಲಿ ಕನ್ನಡಕ್ಕೆ ಅವಕಾಶ ಇಲ್ಲ, ಕೇವಲ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಪರೀಕ್ಷೆಯನ್ನ ಆಯೋಜನೆ ಮಾಡಲಾಗುತ್ತೆ. ರೈಲ್ವೆ ಇಲಾಖೆ ಧೋರಣೆಯ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಕಿಡಿಕಾರ್ತಾ ಇದ್ದಾವೆ. ಬೆಂಗಳೂರು, ಹುಬ್ಬಳ್ಳಿ ಮತ್ತು ಮೈಸೂರಿನಲ್ಲಿ ಪರೀಕ್ಷೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ರೈಲ್ವೆ ಇಲಾಖೆ ಕನ್ನಡ ವಿರೋಧಿ ನೀತಿಯ ವಿರುದ್ಧ ಕರವೇ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಬೆಂಗಳೂರು, ಹುಬ್ಬಳ್ಳಿ ಸೇರಿ ರಾಜ್ಯಾದ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೀತಾ ಇದೆ. ರೈಲ್ವೆ ಇಲಾಖೆ ವಿರುದ್ಧ ಕರವೇ ಸೇರಿ ಕನ್ನಡ ಪರ ಸಂಘಟನೆಗಳು ಕಿಡಿಕಾರ್ತಾ ಇದ್ದಾವೆ. ಕನ್ನಡ ಮತ್ತು ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಇದ್ಬಿಟ್ರೆ ಸಾಕಾ, ಮಾತೃಭಾಷೆಯಲ್ಲಿ ಬೇಡವಾ? ಹಳ್ಳಿಯಲ್ಲಿ ಶಾಲೆ ಕಲ್ತಂಥವ್ರು, ಕಾಲೇಜ್ ಕಲ್ತಂಥವ್ರು ಏನು ಮಾಡಬೇಕು? ಕನ್ನಡ ಮಾಧ್ಯಮದಲ್ಲಿ ಕಲ್ತಂಥವ್ರು ಏನು ಮಾಡಬೇಕು? ಇಂಗ್ಲಿಷ್ ಬರಲ್ಲಪ್ಪ, ಹಿಂದಿ ಬರೆಯೋಕೆ ಬರಲ್ಲ, ಏನು ಮಾಡಬೇಕು ಅಂಥವ್ರು ಯಾವ ಭಾಷೆಯಲ್ಲಿ ಪರೀಕ್ಷೆ ತಗೊಳ್ಬೇಕು? ಆ ಪರೀಕ್ಷೆ ಮೇಲಿನ ಆಸೆನೇ ಬಿಟ್ಬಿಡ್ಬೇಕಾ? ಹುದ್ದೆ ಮೇಲಿನ ಆಸೆನೇ ಕಳ್ಕೊಂಡ್ಬಿಡ್ಬೇಕಾ? ಹಾಗಾದ್ರೆ ಕನ್ನಡಿಗರು ಇಲ್ಲಿ ಓದಿರುವಂತಹ ವಿದ್ಯಾವಂತರು, ಪ್ರತಿಭಾವಂತರು ಕೇವಲ ಭಾಷೆಯ ಒಂದು ಸಮಸ್ಯೆಯಿಂದ ಆ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಇಚ್ಛೆನೇ ಕಳ್ಕೊಂಡ್ಬಿಡ್ಬೇಕಾ? ಹಾಗಾದ್ರೆ ಇಟ್ ಇಸ್ ಕೇವಲ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಮಾತ್ರ ಪರೀಕ್ಷೆಯನ್ನ ಆಯೋಜಿಸ್ತಾ ಇದೆ. ನೀವು ಗಮನಿಸ್ತಾ ಇರ್ಬೋದು, ಕನ್ನಡ ಪರ ಸಂಘಟನೆಗಳು ಎಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಿದ್ರು ಅಂತ ಹೇಳಿ. ಬೆಂಗಳೂರಿನ ಪ್ರತಿಭಟನೆಯ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಕನ್ನಡದಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಯಾಕೆ ಅವಕಾಶ ಇಲ್ಲ? ಯಾಕೆ ಅದನ್ನ ಇಂಪ್ಲಿಮೆಂಟ್ ಮಾಡಿಲ್ಲ? ಕನ್ನಡ ಭಾಷೆಯಲ್ಲಿ ಪರೀಕ್ಷೆ ಕೊಡೋದಕ್ಕೆ ಅವಕಾಶ ಇದ್ರೂ ಹಿಂದಿ ಒತ್ತಡ ಯಾಕೆ, ಹಿಂದಿ ಹೇರಿಕೆ ಯಾಕೆ? ಹುಬ್ಬಳ್ಳಿ ಮತ್ತು ಬೆಂಗಳೂರಿನ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಪರೀಕ್ಷೆ ರದ್ದಾಯಿತು ಹುಬ್ಬಳ್ಳಿಯಲ್ಲೂ ಕೂಡ. ಪಶ್ಚಿಮ ಬಂಗಾಳದಲ್ಲಿ ಬಂಗಾಳಿ ಭಾಷೆಯಲ್ಲೇ ರೈಲ್ವೆ ಪರೀಕ್ಷೆ ಇದೆ. ನೀವು ತಮಿಳ್ನಾಡಿಗೆ ಹೋದ್ರೆ ತಮಿಳಲ್ಲೇ ಇದೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ಕನ್ನಡಕ್ಕೆ ಸ್ಥಾನಮಾನ ಯಾಕಿಲ್ಲ? ಯಾಕೆ ನಿಮಗೆ ಕನ್ನಡದ ಮೇಲೆ ಕೇಂದ್ರಕ್ಕೆ ಇಷ್ಟೊಂದು ಮಲತಾಯಿ ಧೋರಣೆ? ಕೇವಲ ಅನುದಾನದ ವಿಚಾರದಲ್ಲಿ ಮಾತ್ರ ನಾನು ಹೇಳ್ತಾ ಇಲ್ಲ, ಪ್ರತಿಯೊಂದು ವಿಚಾರದಲ್ಲೂ. ಅಟ್ ದ ಸೇಮ್ ಟೈಮ್ ಕೇಂದ್ರ ಸರ್ಕಾರದ ಮೇಲೆ ನಮ್ಮ ಸರ್ಕಾರಗಳು ಯಾಕೆ ಒತ್ತಡ ಹೇರ್ತಾ ಇಲ್ಲ? ಇಲ್ಲಿಂದ ಆಯ್ಕೆಯಾಗಿ ಹೋಗಿರುವಂತಹ ಮಹಾನುಭಾವರು ಯಾಕೆ ಕೇಂದ್ರ ಸರ್ಕಾರದ ಹತ್ರ ಬಾಯಿ ಬಿಚ್ತಾ ಇಲ್ಲ? ವೋಟ್ ಹಾಕಿಸ್ಕೊಳ್ಳಕ್ಕೆ ಕನ್ನಡಿಗರು ವೋಟ್ ಬೇಕು, ಗೆದ್ದ ಮೇಲೆ ಅಲ್ಲೋ ಕೂತ್ಕೊಳ್ಳಕ್ಕೆ ನೀವು ಅವ್ರ ಹತ್ರ ನೀವು ಹುಜೂರ್ ಅಂತ ಅಂದ್ಕೊಂಡು ಕೂತ್ಕೊಳ್ಳೋದಕ್ಕೆ ಕನ್ನಡಿಗರು ವೋಟ್ ಯಾಕ್ರಿ ಬೇಕು? ನೀವು ಯಾವ್ದಾದ್ರು ರಾಜ್ಯಕ್ಕೆ ಹೋಗಿ ಅಲ್ಲೇ ಎಲೆಕ್ಷನ್ ನಿಂತ್ಕೊಳ್ಳಿ. ಅಂಡ್ ಬೆಂಗಳೂರು, ಕರ್ನಾಟಕ ತಗೊಂಡ್ರೆ
ಹಿಂದಿ ವಾಲಾಗಳು, ತಮಿಳರು ಎಷ್ಟು ಜನ ಇದ್ದಾರೆ. ಕನ್ನಡಿಗರೇ ಅಲ್ಪಸಂಖ್ಯಾತರಾಗ್ತಿದಾರಪ್ಪ ಅಂತ ಅನಿಸ್ತಾ ಇದೆ ನನಗೆ. ನೋಡಿ, 194 ಗೂಡ್ಸ್ ರೈಲು ಮ್ಯಾನೇಜರ್ ಮತ್ತು 101 LDC ಹುದ್ದೆಗಳಿಗೆ ಪರೀಕ್ಷೆ ಇತ್ತು. LDC ಇನ್ ದ ಸೆನ್ಸ್ ಲಿಮಿಟೆಡ್ ಡಿಪಾರ್ಟ್ಮೆಂಟಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಕನ್ನಡ ಪರ ಸಂಘಟನೆಗಳ ಹೋರಾಟಕ್ಕೆ ರೈಲ್ವೆ ಇಲಾಖೆ ಮಣಿದಿದೆ. ಹುಬ್ಬಳ್ಳಿ ಕೇಂದ್ರ ಕಚೇರಿ ಇರುವ ನೈಋತ್ಯ ರೈಲ್ವೆಯಲ್ಲಿರುವಂತಹ ಹುದ್ದೆಗಳು. ಕೇವಲ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಪರೀಕ್ಷೆಗೆ ಅವಕಾಶ ಇತ್ತು. ರೈಲ್ವೆ ಇಲಾಖೆಯ ನಿರ್ಧಾರವನ್ನ ಖಂಡಿಸಿ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ಕರವೇ ಪ್ರತಿಭಟನೆಗೆ ಮಣಿದು ಮುಂಬಡ್ತಿ ಪರೀಕ್ಷೆಗಳನ್ನ ರದ್ದು ಮಾಡಲಾಯಿತು. ಮುಂಬಡ್ತಿ ಹುದ್ದೆಗಳ ಪರೀಕ್ಷೆಯನ್ನ ರದ್ದು ಮಾಡಲಾಯಿತು. ರೈಲ್ವೆ ನೇಮಕಾತಿ ವಿಭಾಗದ ಚೇರ್ಮನ್ ಆಸಿಫ್ ಅನ್ಸಾರಿ ರದ್ದು ಮಾಡುವಂತಹ ನಿರ್ಧಾರ ತಗೊಂಡ್ರು. ಪರೀಕ್ಷೆ ಮುಂದೂಡೋದಕ್ಕೂ ಕೂಡ ನಿರ್ಧಾರ ತಗೊಂಡ್ರು. ಕನ್ನಡದಲ್ಲಿ ಪರೀಕ್ಷೆ ಬಗ್ಗೆ ಉನ್ನತ ಅಧಿಕಾರಿಗಳ ನಿರ್ಧಾರ ಸಾಧ್ಯತೆ ಇದೆ. ಇಷ್ಟು ವರ್ಷ ಆಯ್ತಲ್ರಿ ಕರ್ನಾಟಕ ಅಂತ ಹೆಸರು ಬಂದು ಇದೆಲ್ಲವೂ ಆಗಿ. ಇಷ್ಟೆಲ್ಲ ಆದರೂ ಕನ್ನಡಿಗರು ಇವತ್ತು ಪ್ರತಿಯೊಂದು ವಿಚಾರಕ್ಕೂ ಹೋರಾಟದ ಮೂಲಕವೇ ಪಡ್ಕೊಳ್ಳುವಂಥ ದುಸ್ಥಿತಿ ಅಂತ ಅಂದರೆ ಏನು ಹೇಳಬೇಕು, ನಮ್ಮ ಕನ್ನಡಿಗರ ಹಣೆ ಬರೋಕ್ಕೆ ಗೊತ್ತಿಲ್ಲ. ಅಲ್ಲಿ ಏನು ಮಾತಾಡ್ತಿದ್ದಾರೆ ಕೇಳಿಸ್ಕೊಳ್ಳೋಣ. ಭಾರತದಲ್ಲಿ ಮಾಡುವಂಥ ಪರೀಕ್ಷೆಗಳು ಕರ್ನಾಟಕದ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂಥ ಅಭ್ಯರ್ಥಿಗಳ ಪ್ರಮೋಷನ್ ಅಥವಾ ಪದೋನ್ನತಿಗೆ ನಡೆಸಿರುವಂಥ ರೈಲ್ವೆ ಇಲಾಖೆಯ ಪರೀಕ್ಷೆಗಳನ್ನು ಏನಿವತ್ತು ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆ ನಡೆಸ್ತಾ ಇದೆ. ಕೇವಲ ಹಿಂದಿ ಇಂಗ್ಲಿಷಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂಥ ಕನ್ನಡದ ಅಭ್ಯರ್ಥಿಗಳ ಬಾಯಿಗೆ ಮಣ್ಣು ಹಾಕುವಂಥ ಕೆಲಸವನ್ನು ರೈಲ್ವೆ ಇಲಾಖೆ ಮಾಡಿದೆ. ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆ ಕೊಡುವಂಥ ಕಾನೂನು ಇದ್ರೂ ಕೂಡ ಕಾನೂನನ್ನು ಗಾಳಿಗೆ ತೂರಿ ಬೆಂಗಳೂರು, ಹುಬ್ಬಳ್ಳಿ ಮತ್ತೆ ಮೈಸೂರು ವಲಯದಲ್ಲಿ ಪರೀಕ್ಷೆ ನಡೆಸ್ತಾ ಇದೆ. ಅನುಕಂಪದ ಆಧಾರದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂಥ ಮತ್ತೆ ಡಿ ಗ್ರೂಪ್ ಮತ್ತೆ ಸಿ ಗ್ರೂಪ್ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಕನ್ನಡ ಬಿಟ್ಟರೆ ಅವ್ರಿಗೆ ಹಿಂದಿನೂ ಬರಲ್ಲ, ಇಂಗ್ಲೀಷು ಬರಲ್ಲ. ಆದರೆ ಉತ್ತರ ಭಾರತದಲ್ಲಿ ಮಾಡುವಂಥ ಪರೀಕ್ಷೆಗಳನ್ನು ಹಿಂದಿ ಇಂಗ್ಲೀಷಲ್ಲಿ ಮಾಡೋದ್ರಿಂದ ಅವ್ರು ಹಿಂದಿಲಿ ಬರೆದು ಪ್ರಮೋಷನ್ ತಗೊಂಡು ಹೆಚ್ಚಿನ ಸಂಬಳ ಪಡೆಯುವಂಥ ಮತ್ತೆ ಉನ್ನತ ಹುದ್ದೆಗೆ ಹೋಗುವಂಥ ಅವಕಾಶ ಆಗ್ತದೆ. ಯಾಕೆ ಕನ್ನಡಿಗರು ತೆರಿಗೆ ಕಟ್ಟಲ್ವ? ಅತಿ ಹೆಚ್ಚು ತೆರಿಗೆ ಕಟ್ಟುವಂಥ ರಾಜ್ಯ ಕರ್ನಾಟಕ. ನಾವು ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿಲ್ವಾ? ಕರ್ನಾಟಕದ ಮತದಾರರು ಮತ ಹಾಕಲ್ವಾ? 13 ಸ್ಥಳೀಯ ಭಾಷೆಗಳಲ್ಲಿ ರೈಲ್ವೆ ಇಲಾಖೆ ಪರೀಕ್ಷೆ ನಡೆಸೋದಕ್ಕೆ ಅವಕಾಶ ಇದೆ. ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಲ್ಲಿ ಸ್ಥಳೀಯ ಭಾಷೆಯಲ್ಲೇ ರೈಲ್ವೆ ಪರೀಕ್ಷೆ ಇದೆ. ಕರ್ನಾಟಕ ಏನಪ್ಪ ಸ್ಪೆಷಲ್ಲು ನಿಮಗೆ? ಯಾಕೆ ನಾವೇನು ನಿಮ್ಗೇನು ತೆರಿಗೆ ಕಟ್ತಾ ಇಲ್ವಾ? ಕನ್ನಡಿಗರೇನಾದರೂ ಕೇಂದ್ರ ಸರ್ಕಾರದಿಂದ ಭಿಕ್ಷೆ ಇಟ್ಕೊಂಡು ಏನಾದರೂ ಊಟ ಮಾಡ್ತಾ ಇದ್ದೀವಾ? ಕರ್ನಾಟಕದಲ್ಲಿ ಮಾತ್ರ ರೈಲ್ವೆ ಇಲಾಖೆ ಸದಾ ಮಲ್ತಾಯಿ ಧೋರಣೆ. ಕನ್ನಡ ಬದಲು ಇಂಗ್ಲಿಷ್ ಜೊತೆ ಹಿಂದಿ ಭಾಷೆಗಳಲ್ಲೇ ರೈಲ್ವೆ ಪರೀಕ್ಷೆ ಬರೀಬೇಕು. ಇತ್ತೀಚಿನ ವರ್ಷಗಳಲ್ಲಿ ಕನ್ನಡ ಪರ ಸಂಘಟನೆಗಳು ನಿರಂತರ ಒತ್ತಾಯ ಮಾಡ್ತಾ ಇದ್ದಾವೆ. ರಾಜ್ಯ ರೈಲ್ವೆ ಖಾತೆಯ ಸಚಿವರು ಕೇಂದ್ರದಲ್ಲಿ ಏನ್ ಮಾಡ್ತಾ ಇದ್ದಾರೋ ನನಗಂತೂ ಗೊತ್ತಿಲ್ಲ, ನಾಪತ್ತೆಯಾಗಿದ್ದಾರೆ ಅಂತ ಬಹಳ ಜನ ಹೇಳ್ತಾ ಇದ್ದಾರೆ. ಆದರೆ ರಾಜ್ಯದಲ್ಲಿನ ಸರ್ಕಾರಕ್ಕೆ, ಶಾಸಕರಿಗೆ ಪ್ರಬಲ ಇಚ್ಛಾಶಕ್ತಿ ಇಲ್ಲ. ಆ್ಯಂಡ್ ರಾಜ್ಯ ಸರ್ಕಾರಗಳಿಗೂ ಅಷ್ಟೇ, ಯಾವುದೇ ಸರ್ಕಾರಗಳಾದರೂ ಅಷ್ಟೇ, ಇಲ್ಲಿ ಸ್ವ ಇಚ್ಛಾಶಕ್ತಿಯ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿರೋದ್ರಿಂದ ಇದ್ರ ಮೇಲಿನ ಇಚ್ಛಾಶಕ್ತಿಯ ಕೊರತೆ ಜಾಸ್ತಿ ಆಗಿದೆ. ಇನ್ನು 28 ಸಂಸದರು ಪಕ್ಷ ಭೇದ ಮರೆತು ಒತ್ತಾಯನೇ ಮಾಡ್ತಾ ಇಲ್ಲ. ಯಾಕೆಂದ್ರೆ ಅವ್ರದೇ ಅವ್ರವ್ರಿಗೆ ಆಗೋಗಿದೆ. ಒಂದ್ ಕಡೆ ಕುರ್ಚಿ ಕಿತ್ತಾಟ, ಇನ್ನೊಂದ್ ಕಡೆ ಅನುದಾನ ಸಿಗ್ತಾ ಇಲ್ಲ, ಇನ್ನೊಂದ್ ಕಡೆ ಭ್ರಷ್ಟಾಚಾರ, ಇನ್ನೊಂದ್ ಕಡೆ ಸ್ಪೀಕರೇ ಎದ್ದೆದ್ದು ಹೋಗ್ತಾರೆ, ಇಲ್ಲಿ ಸಚಿವರು ಆನ್ಸರ್ ಮಾಡ್ತಾ ಇಲ್ಲ ಅಂತ. ಸೊ ಹೀಗಾಗಿ ಪಾಪ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಅನ್ಸುತ್ತೆ. ಇದೆಲ್ಲದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಲೇಬೇಕು. ಯಾಕೆಂದ್ರೆ ಇದು ಕನ್ನಡಿಗರ ಅಸ್ಮಿತೆಯ ವಿಚಾರ. ಇದರಲ್ಲಿ ರಾಜಕೀಯ ಯಾರಾದರೂ ತರ್ತಾರೆ ಅಂತಂದ್ರೆ ಅವರು ಕರ್ನಾಟಕದಲ್ಲಿ ಇರೋದಕ್ಕೆ ಯೋಗ್ಯರಲ್ಲ ಅಂತ ನಾನಂತೂ ಭಾವಿಸ್ತೀನಿ. ಕನ್ನಡಿಗರು ಎಲ್ಲರೂ ಅದನ್ನೇ ಭಾವಿಸ್ತಾರೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ಇಲ್ಲಿ ನಾವು ಗಮನಿಸ್ತಾ ಹೋದಾಗ 28 ಸಚಿವರುಗಳು ಏನಿದ್ದಾರೆ, ಸಂಸದರುಗಳು, ಅವರ ಇಚ್ಛಾಶಕ್ತಿಯ ಕೊರತೆ ಎದ್ದು ಕಾಣುತ್ತೆ. ರಾಜ್ಯ ಸರ್ಕಾರಗಳ ಇಚ್ಛಾಶಕ್ತಿಯ ಕೊರತೆ ಎದ್ದು ಕಾಣುತ್ತೆ. ಕರ್ನಾಟಕ ಅಂತ ಬಂದಾಗ ಬಿಜೆಪಿಯವರು ಒಂದು ಮಾತು ಹೇಳ್ತಾರೆ, ಕರ್ನಾಟಕಕ್ಕೆ ಅನುದಾನ ಕೊರತೆ ಆಗಿದೆ ಅಂತಂದ್ರೆ ಇಲ್ಲ ಕೇಂದ್ರ ಎಲ್ಲ ಕೊಟ್ಟು ಕ್ಲಿಯರ್ ಮಾಡಿ ನಮ್ಮ ಕರ್ನಾಟಕನ ಸುಭೀಕ್ಷವಾಗಿ ಮಾಡಿಬಿಟ್ಟಿದೆ ಅಂತ ಅಲ್ಲೇ ಕುತ್ಕೊಂಡು ಕೇಂದ್ರ ಸರ್ಕಾರ ಏನು ಇವರು ಅಲ್ಲೇ ಕೇಂದ್ರದಲ್ಲೇ ಎಲ್ಲ ಇವರು ಎಲ್ಲ ಓದಿ ಬಂದು ಎಲ್ಲ ಮಾಡೋ ಥರ ಆ ರೇಂಜ್ಗೆ ಹಾಡ್ತಾರೆ. ಅಟ್ ದ ಸೇಮ್ ಟೈಮ್ ರಾಜ್ಯ ಸರ್ಕಾರದ ಪಾಲಿದೆ. ಯಾವುದೋ ಒಂದು ವಿಚಾರದಲ್ಲಿ ನಾವು ಕನ್ನಡ, ನಮ್ಮ ಕನ್ನಡದ ಪರ ನಮ್ಮ ಸರ್ಕಾರ, ನಾವು ಬಂದ ತಕ್ಷಣ ಎಲ್ಲ ಅಧಿಕಾರಿಗಳಿಗೂ ID ಕಾರ್ಡ್ ಟ್ಯಾಗ್ಗಳನ್ನು ಕರ್ನಾಟಕದ ಸಿಂಬಲಲ್ಲಿ ಕೊಟ್ಬಿಡ್ತೀವಿ.
ಅಷ್ಟು ಸಾಲಲ್ಲ ಸ್ವಾಮಿ. ಜನ ಜೀವನ ಮಾಡೋದಕ್ಕೆ ಏನೇನು ಬೇಕು, ಪರೀಕ್ಷೆ ಬರೆಯೋಕ್ಕೆ ಏನೇನು ಬೇಕು, ನಮ್ಮ ರಾಜ್ಯದ ಯುವಕರುಗಳು ಅವ್ರಿಗೆ ಒಳ್ಳೊಳ್ಳೆ ಕೆಲಸ ಸಿಗಬೇಕು ಅಂದರೆ ನೀವು ಸರ್ಕಾರದವ್ರು ಒತ್ತಡ ಹಾಕಬೇಕು. ಇದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಹೋಗ್ತೀನಿ. ನಮ್ಮ ಜೊತೆಗೆ ಚರ್ಚೆಯಲ್ಲಿ ಕೆಪಿಸಿಸಿ ವಕ್ತಾರರು ನಟರಾಜ್ ಗೌಡ್ರು ಇದ್ದಾರೆ. ನಟರಾಜ್ ಗೌಡ್ರೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಬಿಜೆಪಿ ವಕ್ತಾರರು ರತನ್ ರಮೇಶ್ ಪೂಜಾರಿ ಅವರಿದ್ದಾರೆ. ರತನ್ ರಮೇಶ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕನ್ನಡ ಪರ ಹೋರಾಟಗಾರ HV ಗಿರೀಶ್ ಗೌಡ್ರು ಇದ್ದಾರೆ. ಗೌಡ್ರೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ರು ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಅವರಿದ್ದಾರೆ. ರೂಪೇಶ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲಿಗೆ ಕನ್ನಡ ಪರ ಹೋರಾಟಗಾರರ ಹತ್ರನೇ ಮಾತನಾಡ್ಬಿಡ್ತೀನಿ. ನಮ್ಮ ಜೊತೆಗೆ ಗಿರೀಶ್ ಗೌಡ್ರು ಇದ್ದಾರೆ. ಗೌಡ್ರೆ, ಪ್ರತಿಯೊಂದು ಹೇಗಾಗೋಗಿದೆ ಅಂದ್ರೆ ಕನ್ನಡಿಗರದ್ದು ಪ್ರತಿಯೊಂದಕ್ಕೂ ನಾವು ಹೋರಾಟ ಮಾಡಬೇಕು. ಬೆಳಗಾವಿ ಗಡಿ ಭಾಗ ತಗೊಳ್ಳಿ, MES ಪುಂಡ್ರಕಾಟ, ನಾವು ಅಲ್ಲಿ ಹೋರಾಟ ಮಾಡಬೇಕು. ಕನ್ನಡ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಅಂತ ಇದೆ, ಅದು ಬದುಕಿದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ, ಅದಕ್ಕೆ ನೀವೇ ಆನ್ಸರ್ ಮಾಡಬೇಕು. ಇನ್ನು ಭಾಷೆ ವಿಚಾರ ತಗೊಳ್ಳಿ, ಒಳಗಡೆ ಬೆಂಗಳೂರಲ್ಲೇ ರಾಜಧಾನಿಯಲ್ಲೇ ನಾವು ಹೋರಾಟ ಮಾಡಬೇಕು. ಇಲ್ಲಿನ ಆಟೋ ಡ್ರೈವರ್ಗಳ ಮೇಲೆ, ಇಲ್ಲಿನ ಸಾಕಷ್ಟು ಜನದ ಮೇಲೆ ಹಿಂದಿ ವಾಲಾಗಳು, ತಮಿಳರು, ಅವರು ಇವರು ದೌರ್ಜನ್ಯ ಮಾಡಿರೋಂಥದ್ದನ್ನು ಎಷ್ಟೋ ಸಲ ನೋಡಿದ್ದೀರಾ. ಆ್ಯಂಡ್ ನೀವು ತಮಿಳ್ನಾಡು, ಕೇರಳ, ಬೇರೆ ಎಲ್ಲಾದರೂ ಹೋಗಿ ನೋಡಿ, ಆ ಭಾಷೆಗಳಲ್ಲಿ ಕೇಂದ್ರ ಸರ್ಕಾರದ ಯೋಜನೆ ಏನಾದರೂ ಇತ್ತು ಅಂದರೆ ಫಸ್ಟ್ ತಮಿಳಲ್ಲಿ ಅವ್ರ ಮದರ್ ಟಂಗ್ ಯಾವ್ದಿರುತ್ತಲ್ಲ ಅದರಲ್ಲಿ ಫಸ್ಟ್ ಮೆನ್ಷನ್ ಮಾಡ್ತಾರೆ. ಅದಾದ್ಮೇಲೆ ಇಂಗ್ಲೀಷು, ಹಿಂದಿ ಅವ್ರಿಗೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಬಟ್ ನಮ್ಮಲ್ಲಿ ಹಂಗಲ್ಲ, ಫಸ್ಟ್ ಬೋರ್ಡ್ ಹಿಂದಿಲಿರುತ್ತೆ, ಕನ್ನಡದಲ್ಲಿ ಆಮೇಲೆ ಎಲ್ಲೋ ಒಂದು ಆಮೇಲೆ ನಾಮಕಾವಸ್ಥೆಗಿರುತ್ತೆ. ನೀವು ಎಷ್ಟೋ ಕಾರ್ಯಕ್ರಮಗಳು ನೋಡಿ ಗೌಡ್ರೆ. ಸೊ ಈ ಥರ ಆಗ್ತಾ ಇದೆ. ರೈಲ್ವೆ ಪರೀಕ್ಷೆ, ಈಗ ನಮ್ಮಲ್ಲಿ ಎಷ್ಟು ಜನ ಸರ್ಕಾರಿ ಶಾಲೆಯಲ್ಲಿ ಓದಿರೋ ಮಕ್ಕಳು ಇರ್ತಾರೆ, ಅವರಿಗೆ ಇಂಗ್ಲೀಷು ಹಿಂದಿ ಬರಲ್ಲ. ಫಾರ್ ಎಕ್ಸಾಂಪಲ್, ನಾನು ಓಪನ್ ಆಗಿ ಹೇಳ್ತೀನಿ, ನನಗೆ ಹಿಂದಿ ಕಂಪ್ಲೀಟ್ ಆಗಿ ಬರಲ್ಲ. ನಾನು ಹಿಂದಿಲಿ ಎಕ್ಸಾಮ್ ಬರೀ ಅಂದರೆ ನಾನು ಹೆಂಗೆ ಬರೀಲಿ? ಏನು ಹೇಳ್ತೀರಿ ಗೌಡ್ರೆ? ನೋಡಿ, ಮೊದಲನೇದಾಗಿ ಈಗ ಕನಿಷ್ಠ 25-28 ವರ್ಷಗಳಿಂದ ಸತತವಾಗಿ ಕನ್ನಡ ಪರ ಹೋರಾಟಗಾರರು ಭಾಷಾವಾರು ಪ್ರಾಂತ್ಯ ಆದಮೇಲೆ ವಲಸೆ ತಡೆಗಟ್ಟಿ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಸಹ ವಾಟಾಳ್ ನಾಗರಾಜ್ ಅವರು ತೋರಿಸ್ಕೊಟ್ಟಂಥದ್ದನ್ನು ಮುಂದುವರೆದಂಥ ಭಾಗದ ಎಲ್ಲ ಮುಖಂಡರುಗಳು ಸಹ ಭಾಷಾವಾರು ಪ್ರಾಂತ್ಯ ಆದಮೇಲೆ ವಲಸೆ ತಡೆಗಟ್ಟಿ. ಯಾಕಂದರೆ ವಲಸೆ ಬಂದರೆ ಇಲ್ಲಿ ನಮ್ಮ ಜನಗಳಿಗೆ ಉದ್ಯೋಗಗಳು ಸಿಗೋದಿಲ್ಲ, ವ್ಯಾಪಾರಗಳು ಸಿಗೋದಿಲ್ಲ, ಭಾಳಷ್ಟು ಅನಾನುಕೂಲಗಳಾಗುತ್ತೆ. ಭಾಷಾವಾರು ಪ್ರಾಂತ್ಯ ಆದಮೇಲೆ ಆ ಭಾಷೆ ಜನಗಳು ಆ ರಾಜ್ಯ ಅಂತ ಭಾಷಾವಾರು ಪ್ರಾಂತ್ಯ ಮಾಡಿದ್ರೆ ಆ ಭಾಷೆ ಆ ರಾಜ್ಯಕ್ಕೆ ಸ್ಥೀಮಿತ, ಆ ಸಂಸ್ಕೃತಿ ಅವು ನಮಗೆ ಸ್ಥೀಮಿತ ಅಂತ ನಾವು ಕಟ್ಪಾಡು ಮಾಡ್ಕೊಂಡಿದ್ವಿ. ಅದು ಇಲ್ಲೇನಾಗಿದೆ ಅಂತೇಳಿ ಇಡೀ ದೇಶದಲ್ಲಿ ಎಲ್ಲೂ ಸಹ ಭಾಷೆಗೆ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಒಂದೇ ಒಂದು ರಾಜ್ಯ ಅಂದರೆ ಕರ್ನಾಟಕ. ಅದು ನಮ್ಮ ಹಣೆ ಬರ ಅಂತಲೇ ಹೇಳ್ಬೇಕು ನಾನು. ಯಾಕಂತಂದರೆ ನಾನು ಆಡುಭಾಷೆಯಲ್ಲಿ ಹೇಳ್ಬೇಕಂತಂದರೆ ಆಯ್ಕೆ ಆಗ್ತಾ ಇರ್ತಕ್ಕಂಥದ್ದು 80ರ ದಶಕದ ನಂತರ ಬಂದಂಥ ಯಾವ ಒಬ್ಬ ರಾಜಕಾರಣಿಗಳು ಗಂಡಸರೇ ಅಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಅದು BJP ಆಗಿರ್ಬೋದು ಅಥವಾ ಕಾಂಗ್ರೆಸ್ ಆಗಿರ್ಬೋದು. ಯಾವೊಬ್ಬ ರಾಜಕಾರಣಿಗೂ ಇಚ್ಛಾಶಕ್ತಿ ಇಲ್ಲ. ಲೋಕಸಭಾ ಸದಸ್ಯರುಗಳಿಗೆ ಬಾಯಿ ಬಿಡೋದಕ್ಕೆ ಭಯ. ಒಬ್ಬರು ಲೋಕಸಭೆಯಲ್ಲಿ ಮಾತಾಡಿರ್ತಕ್ಕಂಥದ್ದನ್ನು ತಾವು ಗಮನಿಸಿದರೆ ತಾವು ತಿಳಿಸಿ. ಮತ್ತು ಅಲ್ಲಿ ಲೋಕಸಭೆಯಲ್ಲೂ ಸಹ ಹೋಗಿ ಕೆಲವರು 2-3 ಜನ ಕನ್ನಡದಲ್ಲಿ ಮಾತಾಡಿದರೆ ಅಲ್ಲಿ ಚಪ್ಪಾಳೆ ಗಿಟ್ಸ್ಕೊಂಡಿದ್ರೆ ಕನ್ನಡಿಗರದು ಅದು ಬೇಕಾಗಿರುತ್ತೋ ಬೇಡವಾಗಿರುತ್ತೋ ಅದು ವಿಚಾರ, ಅದು ಬೇರೆ ವಿಚಾರ. ಈಗ ಕರ್ನಾಟಕ ಸರ್ಕಾರ ಏನಾದರೂ 60,000 ಜನಕ್ಕೇನು ಉದ್ಯೋಗವನ್ನು ಕೊಡ್ತೀವಿ ಅಂತ ಹೇಳಿ ಮೀಸಲಿಡ್ತೀವಿ, ಉದ್ಯೋಗ ಕೊಡೋದಕ್ಕೆ ಭರವಸೆ ಕೊಟ್ಟಿದ್ರಲ್ಲ, ಅದನ್ನು ಈ ರೈಲ್ವೆ ಇಲಾಖೆಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಈ ಹೋರಾಟ ನಡೀತಾ ಇದೆ. ಆದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ 60,000 ಜನಕ್ಕೆ ಉದ್ಯೋಗವನ್ನು ಕೊಡ್ತಾ ಇದ್ದಿರಲ್ಲ, ಅದು 100% ಕನ್ನಡಿಗರೇ ಕೊಡಬೇಕು ಅನ್ನೋದನ್ನು ಸುತ್ತೋಲೆನ ಹೊಡಿಸ್ಬೇಕಂದ್ರೆ ಸರ್ಕಾರದ ಜವಾಬ್ದಾರಿ. ಯಾಕಂದರೆ ಇಲ್ಲಿ ಯಾರಿಗೋಸ್ಕರನೋ ಮನೆ ಹಾಕಿ ಈಗ ನೋಡ್ತಾ ಇದ್ರಿ, UP, ಬಿಹಾರ, ಒರಿಸ್ಸಾ, ರಾಜಸ್ಥಾನ ಈ ಕಡೆಯಿಂದ ಬಂದಿರತಕ್ಕಂಥವ್ರಿಗೆಲ್ಲ ಅವ್ರದ್ದೇ ಒಂದು ಸಾಮ್ರಾಜ್ಯ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರದಲ್ಲಿ. ಜೊತೆಗೆ ಮಾರ್ವಾಡಿಗಳು, ಮಲಯಾಳಿಗಳು, ತಮಿಳರು, ತೆಲುಗರು, ಗುಜರಾತಿಗಳು, ನಾವೇನಾಗಿದ್ದೀವಿ ಈಗ, ನಾವು ಅಲ್ಪಸಂಖ್ಯಾತರಾಗ್ತಾ ಇದ್ದೀವಿ, ಕನ್ನಡಿಗರು ಅಲ್ಪಸಂಖ್ಯಾತರಾಗ್ತಾ ಇದ್ದೀವಿ. ಮತ್ತೆ ನೀವು ಎಲ್ಲ ರಾಜಕಾರಣಿಗಳು ರಿಯಲ್ ಎಸ್ಟೇಟ್ ದಂಧೆ ನಡೆಸ್ತಾರೆ. ಎಲ್ಲ ರಾಜಕಾರಣಿಗಳು ಶಾಲೆಗಳಿದ್ದಾವೆ, ಇಂಗ್ಲೀಷ್ ಮಾಧ್ಯಮ ಶಾಲೆಗಳು. ಕನ್ನಡ ಶಾಲೆಗಳನ್ನ ಮುಚ್ಚದೆ ಇನ್ನೇನು ಮಾಡ್ತಾರೆ? ಇಂಗ್ಲೀಷ್ ಶಾಲೆಗಳನ್ನ ರಾಜಕಾರಣಿಗಳೇ ನಡೆಸ್ತಾ ಇರಬೇಕಾದ್ರೆ ಕನ್ನಡ ಮಾಧ್ಯಮ ಶಾಲೆಗಳು ಎಲ್ಲಿಂದ ಬರುತ್ತೆ, ಎಲ್ಲಿಂದ ಉದ್ಧಾರ ಮಾಡ್ತಾರೆ, ಎಲ್ಲಿಂದ ಅದಕ್ಕೆ ಅನುದಾನಗಳನ್ನ ಕೊಡ್ತಾರೆ? ಓಕೆ, ಮಾತಾಡ್ತೀನಿ ಗೌಡ್ರೆ. ನಾನು ಒಬ್ಬೊಬ್ರದ್ದು ರಿಯಾಕ್ಷನ್ ತೊಗೊಳ್ತೀನಿ. ಫಸ್ಟ್ ರೂಪೇಶ್ ಅವ್ರದ್ದು ಕೇಳ್ಬಿಡ್ತೀನಿ, ಆಮೇಲೆ ವಕ್ತಾರರು ಪ್ರಶ್ನೆಗಳಿಗೆ ನಿಮ್ಮ ಉತ್ತರಗಳನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ. ರೂಪೇಶ್ ಜಿ, ಸೇಮ್ ಪ್ರಶ್ನೆ ನಿಮಗೂ. ಸ್ಕೂಲ್ ವಿಚಾರ ಮಾತಾಡಿದ್ರು ಗೌಡ್ರು. ಪ್ರೈವೇಟ್ ಸ್ಕೂಲ್ಗಳು ಅಷ್ಟು ರಾಜಾರೋಷವಾಗಿ ಅಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾವೆ. ಅದ ಸರ್ಕಾರ ಒಂದು ಸರ್ಕಾರಿ ಶಾಲೆಯನ್ನ ನಡೆಸೋಕ್ಕೂ ಆಗದೆ ಅದನ್ನ ಬೇರೆ ಅವರು ದತ್ತಕ್ಕೆ ತಗೊಳ್ಳೋಂಥದ್ದಿದೆ ಸರ್ಕಾರಿ ಶಾಲೆನ. ಎಷ್ಟೋ ಶಾಲೆಗಳು ಮುಚ್ಚೋಗಿದೆ. ಸರ್ಕಾರ ಅಷ್ಟು ಬಡತನದ ರೇಖೆಯಲ್ಲಿ ಬೇಯ್ತಾ ಇದೆಯಾ ಅನ್ನೋ ಪ್ರಶ್ನೆ ಇದೆ ನನಗೆ. ಹಲವಾರು ಸರ್ಕಾರಿ ಶಾಲೆಗಳು ಮುಚ್ಚೋಗಿರೋದನ್ನ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಹೊಟ್ಟೆ ಉರಿಯುತ್ತೆ. ಕಮಿಂಗ್ ಬ್ಯಾಕ್ ಟು ದಿಸ್ ರೈಲ್ವೆ ಪರೀಕ್ಷೆ ಅಂತ ಬಂದಾಗ ಅನೇಕ ಪರೀಕ್ಷೆಗಳು ನಾವು ಈ ತರ ಕೇಂದ್ರ ನೋಡಿದಾಗ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾತೃಭಾಷೆಯಲ್ಲೇ ಎಕ್ಸಾಮ್ ಬರೀಬೇಕಾದ್ರೆ ನಮ್ಮ ರಾಜ್ಯದ ಯಾಕೆ ಇಂಪ್ಲಿಮೆಂಟ್ ಮಾಡೋಕ್ಕಾಗಿಲ್ಲ? 13 ಸ್ಥಳೀಯ ಭಾಷೆಗಳಲ್ಲಿ ರೈಲ್ವೆ ಪರೀಕ್ಷೆಯನ್ನ ಬರೆಯೋದಕ್ಕೆ ಅವಕಾಶ ಇರುವಾಗ ಕನ್ನಡಕ್ಕೂ ಅವಕಾಶ ಇರ್ಬೇಕಾದ್ರೆ ಅದನ್ನ ಇಂಪ್ಲಿಮೆಂಟ್ ಯಾಕೆ ಮಾಡಿಲ್ಲ?
ಅದನ್ನ ಇಂಪ್ಲಿಮೆಂಟ್ ಮಾಡಿಸೋದಕ್ಕೆ ನಮ್ಮ ಸಂಸದರು, ಶಾಸಕರುಗಳು, ಸಚಿವರುಗಳು ಯಾಕೆ ಬಾಯ್ ಬಿಡ್ತಾ ಇಲ್ಲ ಅಂತ ಪ್ರಶ್ನೆ. ರೂಪೇಶ್ ಅವರೇ, ಬಹಳ ಕಳವಳಿಕಾರಿಯಾದಂತ ವಿಚಾರ ಮೇಡಮ್, ಬಹಳ ನೋವಿನ ವಿಚಾರ. ಅದು ಎಲ್ಲಿ ಕನ್ನಡವನ್ನ ಕೇಳ್ತಾ ಇದೀವಿ ನಾವು ಯಾವ್ದೋ ಬೇರೆ ರಾಜ್ಯದಲ್ಲಿ ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಕರ್ನಾಟಕದಲ್ಲಿ ಕನ್ನಡದಲ್ಲಿ ಕೊಡಿ ಅಂತ ಹೇಳಿ ನಾವು ಬೇಡ್ಕೊಳ್ಳೋ ಸ್ಥಿತಿಗೆ ಇವತ್ತು ನಮ್ಮನ್ನ ತಂದಿಡಿದಾರಲ್ಲ. ಇದರಂತ ದುರ್ದೈವ ಯಾವತ್ತು ಕರ್ನಾಟಕಕ್ಕೆ ಬಂದಿಲ್ಲ. ಒಂದು ಕಾಲದಲ್ಲಿ ಮಹಾರಾಜರು ನಮ್ಮ ಭಾರತ ಒಕ್ಕೂಟ ಆಗಬೇಕಾದ್ರೆ ವಿಮಾನ ಕೊಟ್ಟಿದ್ರಂತೆ, ಇಡೀ ಭಾರತವನ್ನು ಒಂದುಗೂಡಿಸಿ ಸಂಸ್ಥಾನಗಳನ್ನೆಲ್ಲ ಸೇರಿಸಿ ಅಂತ ಹೇಳಿ. ನಮ್ಮ ಮಹಾರಾಜರು, ಮೈಸೂರು ಮಹಾರಾಜರು ಅವತ್ತಿನ ದಿನ ವಿಮಾನವನ್ನ ಕೊಟ್ಟು ಇಡೀ ಭಾರತ ಇವತ್ತೇನಾದ್ರು ಒಂದಾಗಿದೆ, ಒಂದು ದೇಶವಾಗಿದೆ, ಒಂದು ಒಕ್ಕೂಟ ಆಗಿದೆ ಅಂದ್ರೆ ಅದಕ್ಕೂ ಮುಖ್ಯವಾದ ಕಾರಣ ಕನ್ನಡಿಗರು. ಆದ್ರೆ ನಮ್ಮದೇ ನೆಲದಲ್ಲಿ ಇವತ್ತು ನಮ್ಮ ಮಕ್ಕಳು ಹೋಗಿ ಪರೀಕ್ಷೆನ ಬರೀಬೇಕು ಅಂತಂದ್ರೆ ಕನ್ನಡದಲ್ಲಿ ಅವಕಾಶ ಇಲ್ಲ ಅಂತಂದ್ರೆ ಇದು ಎಂತ ನನಗೆ ಬಹಳ ನಾಚಿಕೆಗೇಡಿನ ಸಂಗತಿ ಮೇಡಮ್. ಈ 28 ಸಂಸದರು ಏನಿದಾರಲ್ಲ, ಬೆಳಿಗ್ಗೆ ಯಾವ್ದಾದ್ರು ಒಂದು ಇನ್ಯಾವ್ದಾದ್ರು ಒಂದು ಕಾರಣ ಹೇಳ್ಬಿಡಿ ಬೇಕಾದ್ರೆ ಬೆಳಿಗ್ಗೆ ಬೀದಿಗಿಳಿದು ಏನ್ ಬೇಕಾದ್ರೆ ಎಮೋಷನಲ್ಲಿ, ಜನರಿಗೆ ಎಮೋಷನಲ್ಲಿ ಏನಾದ್ರು ಟಚ್ ಮಾಡೋ ವಿಷಯಗಳಿದ್ರೆ ಬೇಕಾದ್ರೆ ಬೀದಿಗಿಳಿದು ತಕತೆ ಅಂತ ಕುಣಿತಾರೆ. ಆದ್ರೆ ಇಲ್ಲಿ ಲಕ್ಷಾಂತರ ಕೋಟ್ಯಾಂತರ ಕನ್ನಡಿಗರ ಬದುಕಿನ ಪ್ರಶ್ನೆ ಇದು. ಒಂದು ಪರೀಕ್ಷೆ, ನೀವು ಆಗ್ಲೇ ಹೇಳಿದ್ರಿ 13 ಬೇರೆ ಬೇರೆ ಪ್ರಾದೇಶಿಕ ಭಾಷೆಗಳಲ್ಲಿ ಪರೀಕ್ಷೆ ಕೊಡ್ತಾ ಇದೆ, ಕನ್ನಡಿಗರಿಗೆ ಯಾಕೆ ಅವಕಾಶ ಇಲ್ಲ ಅಂದ್ರೆ ನಮಗ್ ಬರಬೇಕಾದ ಟ್ಯಾಕ್ಸ್ನೇ ನೇರವಾಗಿ ಧೈರ್ಯವಾಗಿ ನಿಂತ್ಕೊಂಡು ಕೇಳೋದಕ್ಕೆ ಅವಕಾಶ ಧೈರ್ಯವಾಗಿ ಕೇಳ್ತಾ ಇಲ್ಲ ಸಂಸದರು. ಇವತ್ತು ಪರೀಕ್ಷೆ ಇಲ್ಲ ಅಂತ ನಾವು ಹೋರಾಟಗಾರರು ಬೀದಿಗಿಳಿದಿದ್ದೇವೆ ಹೊರತು ಬೆಳಿಗ್ಗಿಂದ ಮೇಡಮ್ ಈ ಒಂದು ಇಶ್ಯೂ ಪ್ರಾರಂಭ ಆದಾಗ್ಲಿಂದ ಯಾರು ಒಬ್ಬ MP ಹೊರಗಡೆ ಬಂದು ಈ ವಿಚಾರವಾಗಿ ಧ್ವನಿ ಎತ್ತಿ ನಾವಿದೀವಿ ಕನ್ನಡಿಗರ ಪರವಾಗಿ ಏನೋ ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡ್ತೀವಿ ಅಂತ ಹೇಳಿದ್ರ ಮೇಡಮ್? ಹೋಗ್ಲಿ ಯಾರಾದ್ರು. ಅಲ್ಲ, ಸೋಮಣ್ಣ ಅವ್ರು ಮಾತಾಡ್ಬೇಕಾಗಿತ್ತು. ಅವರೇ ಅಲ್ವಾ ರಾಜ್ಯ ರೈಲ್ವೆ ಖಾತೆ ಸಚಿವರು ರೂಪೇಶ್ ಅವರೇ. ಅವರ ಒಂದು ಅವ್ರು 100% ಮಾತಾಡ್ಬೇಕು, ರಾಜ್ಯದ ಪರವಾಗೇ ನಿಂತ್ಕೊಳ್ಬೇಕು. ಇಫ್ ಇಟ್ ಆಲ್ ಅವ್ರು ರಾಜ್ಯದ ಪರವಾಗಿ ನಿಂತ್ಕೊಳ್ಳಲ್ಲ ಅಂದ್ರೆ ಬೇಡ, ಬೇರೆ ಯಾವ್ದಾದ್ರು ಒಂದು ಬೇರೆ ಕಾನ್ಸ್ಟಿಟ್ಯೂನ್ಸಿ, ಬೇರೆ ಸ್ಟೇಟ್ ಎಲ್ಲಿಂದಾದ್ರೂ ಅವ್ರು ಎಲೆಕ್ಷನ್ ಕಂಟೆಸ್ಟ್ ಮಾಡ್ಕೊಳ್ಳಿ, ನಮ್ಗೇನ್ ಬೇಜಾರಿಲ್ಲ. ಕನ್ನಡಿಗರು ಕರ್ನಾಟಕದ ಪರ ಧ್ವನಿ ಎತ್ತಕ್ಕಾಗದೇ ಇರುವಂತ ರಾಜಕಾರಣಿಗಳು ನಮ್ಗೇನಕ್ ಬೇಕು ರೂಪೇಶ್ ಅವರೇ? ನಮಗ್ ಬೇಕಾಗಿಲ್ಲ. ಎಲ್ರು ಮೇಡಮ್, ಎಲ್ರು ಬಯೋದಲ್ಲಿ ನೋಡಿ ಹೋಗ್ಬಿಟ್ಟು ಫೇಸ್ಬುಕ್ ಇಲ್ಲೆಲ್ಲ ನಾನು ಕನ್ನಡಿಗ ಬಹಳ ಅದ್ಭುತವಾಗಿ ಬರ್ಕೊಬಿಟ್ಟಿರ್ತಾರೆ ಬಯೋದಲ್ಲಿ. ಆಮೇಲೆ ನವೆಂಬರ್ 1ನೇ ತಾರೀಕು ಬಂತು ಅಂತಂದ್ರೆ ಏನ್ ಕನ್ನಡ ಬಾವುಟ ಆರ್ಸೋದೇನು, ಸ್ವೀಟ್ ಹಂಚೋದೇನು, ನಾವು ಕನ್ನಡಕ್ಕೋಸ್ಕರ ಪ್ರಾಣ ಕೊಡ್ತೀನಿ ಅನ್ನೋದೇನು. ಮೇಡಮ್, ನಾವಿವತ್ತು ಬೀದಿಗಿಳಿದು ಏನಾರು ಮಾಡಿದ್ರೆ ಅದು ಅಪರಾಧ, ಅವ್ರ ಕೈಲಿ ಅಧಿಕಾರ ಇದೆ. ಇಲ್ಲಿ ನಾವು ಕೇಳೋದು ಕನ್ನಡಿಗ ರಾಜಕಾರಣಿ ಎಲ್ಲ ನಮಗೆ ಮುಖ್ಯ, ಕನ್ನಡ ಪರ ರಾಜಕಾರಣಿ ಬೇಕು ನಮ್ಗೆ. ಕನ್ನಡ ಪರವಾಗಿ ನಿರ್ಧಾರವನ್ನ ತಗೊಳ್ತಕ್ಕಂಥ ಈ ಖಾತೆ, ನಮ್ಮ ರೈಲ್ವೆ ಖಾತೆ ನಮ್ಮ MP ಕೈಲೇ ಇದೆ. ಉಳಿದ MP ಗಳು ಯಾರೆಲ್ಲ ಇದ್ದಾರೆ, ತೇಜಸ್ವಿ ಸೂರ್ಯ ಇದ್ದಾರೆ, ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ. ಏನು ಯಾವ್ಯಾವ್ದೋ ರಾಜ್ಯದಲ್ಲಿ ಹೋಗಿ ಕಿರ್ಚಾಡೋದಕ್ಕೆ ಇವ್ರಿಗೆ ಟೈಮ್ ಇರ್ತದೆ. ನಮ್ಮ ನೆಲದ ಮಕ್ಕಳುಗಳಿಗೆ ಒಂದು ಅವಕಾಶ ಕೊಡಿ, ಬಂದು ಇಲ್ಲಿ ಮಾತಾಡಿ ಅಂತಂದ್ರೆ ಅಟ್ಲೀಸ್ಟ್ ಬೆಳಗ್ಗಿಂದ ಮನ್ಸು ಮಾಡಿದ್ರೆ ಕೇಂದ್ರದ ಜೊತೆ ಮಾತಾಡಿ ಈ ಪರೀಕ್ಷೆ ಆಗೋದಕ್ಕೂ ಮುಂಚೆ ಮಾತಾಡಿ ಕನ್ನಡದಲ್ಲಿ ಅವಕಾಶ ಕೊಡ್ಬೋದಿತ್ತು. ಆದ್ರೆ ಅದನ್ನ ಕೊಡದೇನೆ ಕನ್ನಡಿಗರಿಗೆ ಮೋಸ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ನಾನು ಒಂದು ಮಾತು ಹೇಳಿ ಒಂದು ಬ್ರೇಕ್ ತಗೊಳ್ತೀನಿ. ಸ್ಪೀಕರು ಸಚಿವರು ಉತ್ತರ ಕೊಡಲ್ಲ ಅಂತ ಎದ್ದೋದ್ರು ಅನ್ನೋ ಒಂದು ವಿಚಾರನ ಇಟ್ಕೊಂಡು ಬಿಜೆಪಿ ಅವರು, ನಾನು ನೋಡ್ತಾ ಇದ್ದೆ, ನಾನು ಹಿಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ರದ್ದು ಪಾಪಪ್ ಆಗ್ತಿರುವಾಗ ನೋಡ್ತಾ ಇದ್ದಾಗ ಗೌಡ್ರೆ, ಏನು ಬಿಜೆಪಿಯ ಎಲ್ಲ ಸಚಿವರು, ಕೇಂದ್ರದವರು, ಇಲ್ಲಿ ಎಲ್ರೂ ಸದನದಿಂದ ಸ್ಪೀಕರ್ ಎದ್ದೋದ್ರು, ಸಂವಿಧಾನಕ್ಕೆ ಕಾಂಗ್ರೆಸ್ ಗೌರವ ಕೊಡ್ತಿಲ್ಲ, ಹಂಗೆ ಹೆಂಗೆ ಅಂತ ಎಲ್ಲ ಹಾಕೊಂಡ್ರು. ಯಾರಾದ್ರೂ ಒಬ್ರು ಸಂಸದರು ನೀವು ಕೇಂದ್ರ ಸರ್ಕಾರ ಕನ್ನಡ ಭಾಷೆಯಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಕೊಡ್ಲಿ ಹಂಗೆ ಹಿಂಗೆ ಅಂತ ಯಾರಾದ್ರೂ ಒಬ್ಬ MP ಯಾರಾದ್ರೂ ಪೋಸ್ಟ್ ಹಾಕೊಂಡಿದ್ದೀರಾ? ಅಥವಾ ಯಾರಾದ್ರೂ ಬೆಳಗಿಂದ ಬಂದು ಕನ್ನಡ ಪರ ಸಂಘಟನೆಗಳ ಜೊತೆ ನಿಂತ್ಕೊಂಡು ನಾನು ಕರ್ನಾಟಕದಿಂದ ಗೆದ್ದು ಬಂದಿದ್ದೀನಪ್ಪ, ನಾನು ಕನ್ನಡಿಗರ ಪರವಾಗಿ ನಿಂತ್ಕೊಳ್ತೀನಿ ಅಂತ ಯಾರಾದ್ರೂ ಒಬ್ರು ಬೀದಿಗೆ ಬಂದಿದ್ದೀರಾ? ರ್ಯಾಲಿ ಮಾಡ್ತೀರಾ, ಸರ್ಕಾರದ ವಿರುದ್ಧ ರ್ಯಾಲಿ ಮಾಡ್ತೀರಾ, ಮತ್ತೊಂದು ಮಾಡ್ತೀರಾ? ನಾನು ಇದನ್ನ ಕಾಂಗ್ರೆಸ್ ಅವ್ರಿಗೂ ಹೇಳ್ತಿರೋದು, ಯಾಕೆಂದ್ರೆ ಸರ್ಕಾರ ನಿಮ್ದಿದೆ, ಕೇಂದ್ರದ ಮೇಲೆ ಒತ್ತಡ ಹಾಕ್ಬೇಕಾಗಿರೋದು ನಿಮ್ಮ ಜವಾಬ್ದಾರಿನೂ ಇದೆ ಅಂತ ಈ ಮಾತು ಹೇಳ್ತಾ ಇದ್ದೀನಿ.